ಸುಬ್ಬ ಸುಬ್ಬಿ ಅನ್ನೋದು ಟ್ಯಾಗ್ಲೈನ್ಗೆ ಅಷ್ಟೇ ಸೀಮಿತ ಆಗಿರುತ್ತಾ ನಿಮ್ಮ ಸಿನಿಮಾದಲ್ಲೂ ನೀವು ಕರ್ಕೊಳ್ಳೋದು ಸುಬ್ಬ ಸುಬ್ಬಿ ಅಲ್ಲ ಮೇಡಮ್, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಡಿ. ತಂತ್ರಜ್ಞಾನ ಹೇಗಿದೆ ಅಂದರೆ ನೀವು ಸುಳ್ಳು ಹೇಳಿದ್ರು ಸಿಗಾಕೋತೀವಿ, ನಾವು ಸುಳ್ಳು ಹೇಳಿದ್ರು ಸಿಗಾಕೋತೀವಿ. ಒಂದು ಚೂರು ಹೋಗ್ಬಿಟ್ಟು ಹೋದ ವರ್ಷ ನವಂಬರ್ 28 ಈ ಸಿನಿಮಾ ಮುಹೂರ್ತ ಆಗಿದ್ದು, ನವಂಬರ್ 18 2000 ಎಷ್ಟು 23. ಸೊ ಅವಾಗಿಂದ ಶೂಟಿಂಗ್ ನಡೆದಿದ್ದು. MP ಎಲೆಕ್ಷನ್ ನಡೀತು. ನಾನು 15 ಡೇಸ್ ಬ್ರೇಕ್ ತೊಗೊಂಡೆ. ಅದಾದಮೇಲೆ ಇದು ನಡೀತು, ಯಾವುದು ನಾನು DKD ಶೋ ಮಾಡಬೇಕು ಅಂತ. ನಿಮ್ಗೊಂದು ಸ್ಪಷ್ಟವಾಗಿ ಹೇಳ್ತೀನಿ, 4 ದಿನ ರಿಹರ್ಸಲ್ಸ್ ಇರುತ್ತೆ. ಒಂದು ದಿನ ಸ್ಟೇಜ್ ರಿಹರ್ಸಲ್, ಒಂದು ದಿನ ಶೂಟು. ವಾರ ಪೂರ್ತಿ ಅಲ್ಲೇ ಹೊರಟೋಗಿದ್ರೆ DKD ನಾನು ಮಾತು ಕೊಟ್ಟು ಹೋಗಿದ್ದೀನಿ. ಸೊ ಅದರಿಂದ ಮಾಡೋಕ್ಕಾಗಿಲ್ಲ. ಇದಕ್ಕೂ ಮುಂಚೆನೇ ಶೂಟ್ ಆಗಿತ್ತು. ಸೊ ಈಗ ಆಗಿರೋದು ಒಂದು ಕೆಲಸ ಮಾಡ್ತೀನಿ ಮೇಡಮ್, ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ ಸಿನಿಮಾ ಅಂತ ಹೇಳಿದ್ಮೇಲೆ ಇವಾಗಂತೂ ಶೂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆಯಿತು, 3 ಮಂತ್ಸ್ ಹಿಂದೆ ಅಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? 3 ಮಂತ್ಸ್ ಹಿಂದೆ ಎಲ್ಲಿದ್ದೆ ನಾನು? ಎಲ್ಲಿದ್ದೆ ಹೇಳಿ? DKDಲಿದ್ದೆ. 3 ತಿಂಗಳಿಂದ ಒಂದೇ ಒಂದಿನ ಶೂಟ್ ಮಾಡಲ್ಲ. ಇದು ಶೂಟ್ ಆಗಿದ್ದು ಮಾರ್ಚಲ್ಲಿ, 2024 ಮಾರ್ಚಲ್ಲಿ ನಮ್ಮ ಪಾಡು ನಾವು ಕತೆ ಇಟ್ಕೊಂಡು ಶೂಟ್ ಮಾಡಿದ್ದೀವಿ. ಸೊ ಇದಕ್ಕೆ ನೀವು ಯಾಕೆ ಇದನ್ನು ಅದಕ್ಕೆ ಸೇರಿಸ್ತೀರಾ? ಏನೇನಕ್ಕೋ ಹೋಲಿಕೆ ಆಗುತ್ತೆ ನಂಗೆ ಗೊತ್ತಾಗ್ತಿಲ್ಲ. ಇಟ್ಸ್ ಎ ಕಂಪ್ಲೀಟ್ ಒಂದು ಹೀರೋಯಿನ್ನ ಹೊಡೆದಾಕಬೇಕು ಅಂತ ಶೆಡ್ಡಲ್ಲಿ ಒಂದು ಫೈಟು, ಆ್ಯಕ್ಷನ್ನು, ಹಾರರ್. ಇದು ಹಾರರ್ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ. ವಿ ಆರ್ ಪ್ಲಾನಿಂಗ್ ಟು ರಿಲೀಸ್ ದ ಮೂವಿ ಆನ್ ನವಂಬರ್. ಸೊ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ರಿಲೀಸಿಂಗ್ ಡೇಟ್. ಇದು ಸೆನ್ಸಾರ್ ಡೇಟ್. ಒಂದು ಸೆನ್ಸಾರ್ ಆದ ತಕ್ಷಣ ನಾವು ಬರ್ತೀವಿ. ಇನ್ನು ಕರ್ನಾಟಕ ತಳಿಯೇ ಮೊದಲು ಬರಬೇಕಾಯಿತು. ಖಂಡಿತ ಬರಬೇಕು ಅಂತಲೂ ಇದ್ದು, ನಾವು ರೆಡಿ ಕೂಡ ಆಗಿದ್ವಿ. ಬಟ್ ಪ್ರಾಬ್ಲಮ್ ಇಸ್ ಅದು ಗ್ರಾಫಿಕ್ಸ್ ಕೆಲಸ ಜಾಸ್ತಿ ಇದೆ. ನಾನು ಆವಾಗಲೇ ಹೇಳ್ದಲ್ಲ, ಅದು ಸಿನಿಮಾ ನಾನು ತುಂಬ ಇಷ್ಟಪಡುವಂತಹ ನಟರಾದ ದರ್ಶನ್ ಸರ್ದು ಡೆವಿಲ್ ಬಂದ ತಕ್ಷಣ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಅದಕ್ಕೆ. ಬಟ್ ಇದು ಸ್ವಲ್ಪ ಜಾಸ್ತಿ ಇತ್ತು, ಬೇಗ ಮುಗಿಸ್ಬಿಡೋಣ ಅಂತ. ಡೈರೆಕ್ಟರ್ ತುಂಬ ಸ್ಪೀಡ್ ಇದ್ದರು. ನಾನು DKDಲಿದ್ದೆ ಮೇಡಮ್. ಕರ್ನಾಟಕ ತಳೆಗೆ ನಾನು ಡೈರೆಕ್ಟರ್ ಮೇಡಮ್. ಅದು ನನ್ನ ಕೆಲಸನ ಮಾಡ್ತಾರೆ. ಡೈರೆಕ್ಟ್ರ್ ಏನು ಮಾಡಿರ್ತಾರೆ, ನಾನು ಹೇಳಿರೋ ಕತೆ ಮಾಡಿದ್ದೀನಿ. ಒಂದು ಕ್ಯೂಟೆಸ್ಟ್ ಸಿನಿಮಾ ಬರ್ತಾ ಇದೆ, ಸಖತ್ ರೊಮ್ಯಾಂಟಿಕ್ ಹಾರರ್ ಕಾಮಿಡಿ. ನೀವು ನೋಡಿ ಎಂಜಾಯ್ ಮೇಡಮ್. ಹೆಚ್ಚೇನು ಬೇಡ, ಟ್ರೈಲರ್ ನೋಡಿ ಡಿಸೈಡ್ ಮಾಡಿ. ಇಫ್ ಟ್ರೈಲರ್ ಒಂದು ಕೆಲಸ ಮಾಡಿ ಮೇಡಮ್, ಇನ್ನೊಂದು 10 ಡೇಸಲ್ಲಿ ಟ್ರೈಲರ್ ಬರುತ್ತೆ ಅಂತ ಅಂದ್ಕೊಳ್ಳೋಣ ಸುಮ್ಮನೆ. ನಾವು ಶೂಟ್ ಮುಗಿಸಿರೋದು ಯಾವಾಗ? ಇದು ಈ ವರ್ಷದ ಮಾರ್ಚು ಏಪ್ರಿಲಿಂದ ಗ್ರಾಫಿಕ್ಸ್ ಕೆಲಸ ನಡೀತದೆ. ಮಾರ್ಚ್ ಏಪ್ರಿಲಲ್ಲಿ ಶೂಟ್ ಆಗಿರೋದನ್ನು ನಿಮಗಿನ್ನು 10 ಡೇಸಲ್ಲಿ ಟ್ರೈಲರ್ ತೋರಿಸ್ತಾ ಇದ್ವಿ. ಇದು ನೀವು ಇನ್ಯಾವುದಕ್ಕೂ ಯಾಕೆ ಲಿಂಕ್ ಮಾಡ್ತಾರೆ ನನಗೆ ದೇವರೇ ಅರ್ಥ ಆಗ್ತಾ ಇಲ್ಲ. ನನಗೆ ಗೊತ್ತಾಗ್ತಾಯಿಲ್ಲ. ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ. ಅಲ್ಲ, ಈಗ ಯಾಕೆ ನಾವು ಇನ್ಯಾವುದಕ್ಕೂ ಲಿಂಕ್ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅರ್ಥ ಆಗ್ತಿಲ್ವಾ? ನೀವು ಅಷ್ಟು ದಡ್ರ, ನೀವು ಅಷ್ಟೊಂದು ದಡ್ರ. ಇಲ್ಲ, ನಾನು ತುಂಬ ಒಂದು ನಿಮಿಷ ಮೇಡಮ್, ಬುದ್ಧಿವಂತ ಒಪ್ಪಿಸಾರು. ನಾವು ಹೇಗೆ ಅಂತ ಹೇಳಿದ್ರೆ, ನಾವು ಒಂದೇ ಒಂದು ಮಾತು ಹೇಳ್ತೀನಿ. ನಾನು ಸಿನಿಮಾಗೆ ಏನು ಬೇಕೋ ಅದು ಮಾಡಿದ್ದೀನಿ. ಇಟ್ಸ್ ಅ ಪ್ಯೂರ್ ಕಾಮಿಡಿ ಹಾರರ್, ರೊಮ್ಯಾಂಟಿಕ್ ಹಾರರ್ ಸಿನಿಮಾ. ಸ್ವಲ್ಪ ರೊಮ್ಯಾನ್ಸ್ ಇದೆ, ಕ್ಯೂಟ್ನೆಸ್ ಇದೆ, ಒಂದಷ್ಟು ಗುದ್ದಾಟ ಇದೆ, ಜಗಳ ಇದೆ, ಹಾರರ್ ಇದೆ, ಆ್ಯಕ್ಷನ್ ಇದೆ, ಕ್ರೈಮ್ ಇದೆ, ರೊಮ್ಯಾನ್ಸ್ ಇದೆ. ಇದೆಲ್ಲವೂ ಬ್ಲೆಂಡ್ ಆಗಿರುವ ಒಂದು ಹಾರರ್ ಕಾಮಿಡಿ. ಮೊದಲೇ ಹೇಳ್ತೀನಿ ಕೇಳಿ, ಸಿನಿಮಾ ಫಸ್ಟ್ ನೈಟ್ ವಿತ್ ದೆವ್ವದ ಬಿಟ್ಟು ಇನ್ನೇನೂ ಇಲ್ಲ. ಇದು ದೆವ್ವದ ಮೇಲೆ ನಡೆಯುವಂತಹ ಸಿನಿಮಾ, ನೀವಲ್ಲ, ದೆವ್ವದ ಮೇಲೆ ನಡೆಯುವಂಥದ್ದು. ಸೊ ಮಿಕ್ಕಿದ್ದು ಏನೇನಿರುತ್ತೆ ಸಿನಿಮಾ ಅಷ್ಟೇ. ನೀವು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಮಿಕ್ಕಿದ್ದು ನನಗೂ ಅದಕ್ಕೂ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಅವನಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಡೈರೆಕ್ಟ್ರ್ ಏನು ಹೇಳ್ತಾರೆ ಅವ್ರ ಕಾರಣ. ಹೋಗಿ ಟ್ರೈಲರ್ ಲಾಂಚ್ ಆಯ್ತಲ್ಲ, ಡೈರೆಕ್ಟ್ ಸಿಗ್ತಾರೆ, ಹಿಡ್ಕೊಂಡ್ರು ರುಬ್ಬಿ. ಪ್ರಥಮ್ ಪುಟ್ ಮಗು, ಚಿಕ್ಕ ಹುಡುಗ ಬಿಟ್ಬಿಡಿ. ಯಾವತ್ತಾದರೂ ನಿಮ್ಮ ರಿಯಲ್ ಲೈಫ್ನಲ್ಲಿ ದೆವ್ವ ಏನಾದರೂ ನೋಡಿದ್ದೀರಾ? ಅಲ್ಲ, ರಿಯಲ್ ಲೈಫಲ್ಲಿ ದೆವ್ವ ಅಂತ ನೋಡಿಲ್ಲ. ಈ ಥರ ಒಂದು ವಿಚಿತ್ರವಾದ ವ್ಯಕ್ತಿನ ನೋಡಿದ್ದೀನಿ. ಪ್ರಾಣಿಗೂ ನಾನು ಹೋಲಿಸಲ್ಲ, ಪಾಪ ಪ್ರಾಣಿ ಅದು. ಸೊ ಈ ಥರ ವಿಚಿತ್ರವಾದ ಒಂದು ಕ್ರೀಚರ್ನ ನೋಡಿದ್ದೀನಿ. ಆ್ಯಂಡ್ ಎಸ್, ಸಾಕು, ಬೇಡ, ಇನ್ನು ಮುಗೀತು. ಓಕೆ, ಫೈನಲಿ ಪ್ರಥಮ್ ಅವರೇ, ಈಗ ಡೆವಿಲ್ ಸಿನಿಮಾ ರಿಲೀಸ್ ದಿನನೇ ನಿಮ್ಮ ಒಂದು ಕರ್ನಾಟಕ ದಳಿಯ ರಿಲೀಸ್ ಆಗುತ್ತಾ? ಇನ್ನೂ ದರ್ಶನ್ ಫ್ಯಾನ್ಸ್ ಅವ್ರು ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಡೆವಿಲ್ ಸಿನಿಮಾದಲ್ಲಿ ಹೌಸ್ಫುಲ್ ಆಗಿರುತ್ತೆ, ಆದರೆ ಕರ್ನಾಟಕ ದಳಿಯಾಗೆ 2-3 ಜನ ಇರ್ತಾರೆ ಥಿಯೇಟ್ರಲ್ಲಿ ಅಂತ ಅವರು ಒಂದಷ್ಟು ಕಮೆಂಟ್ಸ್ಗಳನ್ನ ಪಾಸ್ ಮಾಡ್ತಿದ್ದಾರೆ ಅವತ್ತಿಂದ. ಸೊ ನಮ್ಮ ಚಾನಲ್ಗೆ ಹೇಳಿದ್ರಿ ಈ ಒಂದು ಸ್ಟೇಟ್ಮೆಂಟು, ಡೆವಿಲ್ ಆಪೋಸಿಟೇ ಬರುತ್ತೆ ಕರ್ನಾಟಕ ದಳಿ ಅಂತ. ಏನು ಹೇಳ್ತೀರಾ? ಡೆವಿಲ್ ಆಪೋಸಿಟ್ ಕರ್ನಾಟಕ ದಳಿ ಫಿಕ್ಸು. ಅದು ನಾನು ಒಂದು ಮೊದಲು ಕೇಳೋದೇನೆಂದರೆ, ಫಸ್ಟು ಈ ಮಂತ್ ಅಕ್ಟೋಬರ್ಲಿ ರಿಲೀಸ್ ಆಗಲಿ, ನವಂಬರ್ ಡಿಸೆಂಬರ್ಲಿ ಬೇಗ ಮುಗಿಸ್ಕೊಳ್ಳಿ. ಫೆಬ್ರವರಿ ಅವ್ರ ಹುಡ್ತಾಬಕ್ಕೆ ಬಂದರೆ ನಾವು ಕೂಡ ಅದೇ ಟೈಮಲ್ಲಿ ನಂದು ಅವ್ರದ್ದು ಒಟ್ಟಿಗೆ ಹುಡ್ತಾಬ, ನಂದು ಅವ್ರದ್ದು ಒಟ್ಟಿಗೆ ಬರ್ತೀವಿ. ನಾನು ಫೆಬ್ರವರಿ 24 ತನಕ ವೆಯ್ಟ್ ಮಾಡ್ತೀನಿ. ಯಾಕೆಂದರೆ ನಾನು ಕೂಡ ಕಾಯ್ಬೋದು. ಯಾಕೆಂದರೆ ನಿರ್ಮಾಪಕರು ದುಡ್ಡು ಹಾಕಿರೋ ನಮ್ಮ ಮಾತು ಕೇಳಲ್ವಲ್ಲ. ಈಗ ಫಸ್ಟ್ ನೈಟ್ ವಿತ್ ದೆವಲ್ ಬರೀ ಐ ಆಮ್ ಆನ್ ಆ್ಯಕ್ಟರ್, ಐ ಆಮ್ ನೈದರ್ ಇನ್ವಾಲ್ವ್ಡ್ ಇನ್ ಎನಿಥಿಂಗ್. ಡೈರೆಕ್ಷನ್ನ ಇನ್ವಾಲ್ವ್ಮೆಂಟ್ ಇಲ್ಲ, ಡೈಲಾಗ್ಸಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ನಾಗೇಶ್ ಅನ್ನೋರು ಮಾಡಿರೋದು. ಸೊ ಅದು ಅವ್ರನ್ನ ಕೇಳಿ. ನಾನು ಬರೀ ನಟ, ಏನೋದ್ರೂ ನನ್ನ ಸುತ್ತನೇ ಸುತ್ತಕತ್ತದೆ. ನಾನು ಏನಾರು ಹೇಳಿದ್ರೆ ಅದೊಂದು ತಿರುಗಿಸಿ ಇನ್ನೇನೋ ಮಾಡ್ತಾರೆ. ಸೊ ಸಾಕಾಗೋಗಿದೆ. ಇಷ್ಟಿನ ಕಷ್ಟಪಟ್ಟು 12 ವಾರಗಳ ಕಾಲ ಡ್ಯಾನ್ಸ್ ಮಾಡಿ ಮೂಳೆಲ್ಲ ಮುರ್ಕ ಬಂದಿದ್ದೀನಿ ಮೇಡಮ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇನ್ನೊಂದು ವಿಷಯ ತೋರಿಸ್ಬಿಡ್ತೀನಿ. ಸಿಕ್ಕಾಕೊಂಡಿದ್ದೀರಾ, ಸರಿಯಾಗಿ ಸಿಕ್ಕಾಕೊಂಡಿದ್ದೀರಾ. ಇದೊಂದು ತೋರಿಸ್ಬಿಟ್ಟು ಹೋಗ್ತೀನಿ ಇರಿ, 1 ಸೆಕೆಂಡು, ನಿಮ್ಗೆ ಗೊತ್ತಾಗ್ಬಿಡ್ಲಿ. DKDಲಿ ನಾನು ಬೆವರು ಸುರ್ಸ್ ಮಾಡಿಲ್ಲ ಮೇಡಮ್, ರಕ್ತ ಸುರ್ಸ್ ಮಾಡಿದ್ದೀನಿ. ಇವತ್ತಿಗೆ 4 ಅಥವಾ 5 ದಿನದಿಂದ. ಇದೊಂದು ಚೂರು ಫೋಟೋ ಝೂಮ್ ಮಾಡಿ ಸರ್. ಏನು ಸರ್ ಇದು? ಬೆರಳು ಗಾಯ ತಿರುಗೋಗೈತೆ,
ರಿಯಲ್ ಸ್ಟಂಟ್ ಡ್ಯಾನ್ಸ್ ಮಾಡೋಕ್ಕೆ ಹೋದಾಗ ಹಂಗಾಯಿತು. ಯಾಕೆ ಅಲ್ಲ ಅಕಸ್ಮಾತ್ ಇನ್ ಕೇಸ್ ಇದು ಇವತ್ತಂತೂ ಅಲ್ಲ ಅಲ್ವಾ, ಒಂದು ಹೇಳ್ತೀನಿ. ಸೊ ನಾನು ನ್ಯೂಸೇ ಮಾಡಬೇಕು ಅಂತ ಆಗಿದ್ದರೆ ಇದನ್ನು ಇಟ್ಕೊಂಡು ಯಾವಾಗಲೂ ಮಾಡ್ತಾಯಿದ್ದೆ. ನನಗೆ ಹಿಂಗಾಯಿತು, DKD ಮಧ್ಯದಲ್ಲಿ ಪ್ರಥಮಗಾದ ಏಟ್ ಎಂಥದ್ದು ಗೊತ್ತಾ, ಬ್ರೇಕಿಂಗ್ ನ್ಯೂಸ್, ಬೆಚ್ಚಿ ಬೀಳ್ತೀರಾ, ಕೈ ತಿರುಗೋಗಿದ್ದು ಏನುಂಟೆ ಇವೆಲ್ಲ. ನಾನು ಇದೆಲ್ಲ ಮಾಡಲ್ಲ. ಸಿನಿಮಾಗೆ ಏನು ಕೊಡಬೇಕು ಅದು ಜಸ್ಟಿಸ್ ಕೊಟ್ಟಿದ್ದೀನಿ, ಶೋಗೆ ಏನು ಕೊಡಬೇಕು ಕೊಟ್ಟಿದ್ದೀನಿ. ಈಗ ಫಸ್ಟ್ ನೈಟ್ ವಿದ್ಯವಾಗ ಏನು ಕೊಡಬೇಕು ಕೊಟ್ಟಿದ್ದೀನಿ. ಇದು ಸಿನಿಮಾದಲ್ಲಿ ಮಾತ್ರ ಫಸ್ಟ್ ನೈಟ್, ರಿಯಲ್ ಲೈಫಲ್ಲಿ ಅಲ್ಲ. ನಾನು ರಿಯಲ್ ಲೈಫಲ್ಲಿ ಮನುಷ್ಯರ ಜೊತೆಗೆ ಮಾತ್ರ ಬದುಕೋದು, ದೇವುಗಳ ಜೊತೆಗೆ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ದೇವ್ರ ಜೊತೆಗೆ ಅಲ್ಲ ಅಂತ ಹೇಳ್ತಾ ಇದ್ದೀನಿ, ಜನಕ್ಕೆ ಗೊತ್ತಾಗಬೇಕು ಸತ್ಯ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ತಿಂಗಳು ನೀವು ಥಿಯೇಟರ್ಗೆ ಬರ್ತಾ ಇದ್ದೀರಾ ಇಬ್ಬರು, ಒಳ್ಳೇದಾಗಲಿ. ಹಾರರ್ ಸಿನಿಮಾ ಎಲ್ರಿಗೂ ಇಷ್ಟ ಆಗಲಿ, ಬಾಕ್ಸ್ ಆಫೀಸ್ನಲ್ಲಿ ಕೂಡ ಇಟ್ಟಾಗಲಿ ಅಂತ ನಾನು ಕೂಡ ಬಯಸ್ತೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ಪ್ರಥಮ್ ಮತ್ತು ನಿಖಿತಾ ಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.